ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವತ್ತಿತ್ತು, ವಿದ್ಯೆ ಇಲ್ಲದವನ ಮುಖ ಆಲೂರಿ ಅಜ್ಜನ ಅಂತಿತ್ತು ಅಂತ ಅನುಭವಿಸಿ ಹೇಳಿದ ಮಾತು ಸುಳ್ಳಲ್ಲ ರೀ. ನಮ್ಮಪ್ಪ ಓಡಿಕೊಂಡು ಸಾಕ್ತ ಸಾಲಿ ಕಲೀಲಿ ಅಂತ. ನಾನು ಅವ್ರ ಮಾತು ಕೇಳಾರ ಊರಾಗಿನ ಹುಡುಗರು ಗಂಪು ಕಟ್ಕೊಂಡು ಓಡಿ ತಿರುಗಾಡಿ ಜೀವನ ಕಳ್ಕೊಂಡೆ. ಈಗ ಇಷ್ಟು ಟಿಪ್ ಟಾಪ್ ನಿಂದ ಇದ್ದರೆ ಲೆಕ್ಕೆ ಬಂತ್ರಿ. ಒಂದು ಪತ್ರ ಹೋದ್ರು ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಹೋಗ್ಲಿ ಸಿನಿಮಾ ಪೋಸ್ಟ್ ಆದ್ರೂ ಓದಮಂದ್ರೆ ಅದೂ ಇಲ್ಲ. ಗಾಡಿಗೆ ಹಚ್ಚಿನ ಪೋಸ್ಟ್ ನೋಡಿ ಬರಲಾಗಿದ್ದವ್ರನ್ನ ಕೇಳಬೇಕು ಅಂತ ಅನ್ಸ್ತು. ಈಗಿದ್ರೆ ನಮ್ಮ ಹುಷಾರು ನೋಡ್ತಾರ್ರಿ. ನಾನು ಚಂದ ಆಗಿದ್ದೀನಿ ಅಂತ ಸಲುವಾಗಿ ಊರಾಗಿನ ಹುಡುಗಿರೆಲ್ಲ ನನ್ನ ನೋಡ್ತಾರ. ಏನಾದ್ರು ಮಾಡಿ ಆ ಹುಡುಗಿರಿಗೆ ಲವ್ ಲೆಟರ್ ಬರ್ಬೇಕಂತ ಮಾಡಿರಿ. ಅದ್ರನ್ನ ಯಾರು ಕೂಡ ಬರ್ಸ್ಲಿ. ನಮ್ ಚೆಡ್ಡಿ ದೋಸ್ತ ಓಂಕಾರ ಇದ್ದಾನಲ್ಲ, ಅವನ್ ಕೂಡ ಬರ್ತಾರೆ. ಆಯ್ತು ತಗಪ್ಪ, ಅವನ ಈ ಕಡೆ ಬರಕ ಬರ್ಲಿ. ಎಲ್ಲಿಂದ ಡಿ.ಕೆ. ಬೋಸು ಖುಷಿಯಿಂದ ಮುಷಿ ನಗಕತ್ತಿದ್ದೀವಿ, ಏನು ಸಮಾಚಾರ? ನಗುವಂಥದ್ದು ವಿಷಯ ಏನು ನಡೆದಿಲ್ಲಲೇ ಓಂಕಾರೆ. ಮುಂದೆ ಸ್ಟಾರ್ಟ್ ಮಾಡಬೇಕಂತೀನಿ. ನೀನ್ ಇನ್ನೊಂದ್ಸಲ ಡಿ.ಕೆ. ಬೋಸ್ ಅಂದ್ರೆ ಸಿಟ್ಟು ಬರ್ತದ ನೋಡಲೆ. ಮತ್ತೆ ನಾನು ಅನಲ್ಕೋರು ಅಂತ ಕರ್ರಿ. ಹೌದಲ್ಲ, ಹಂಗೆ ಯಾಕತ್ತೀರಿ? ಪ್ರೀತಿಯಿಂದ ಡಿ.ಕೆ. ಬೋಸ್ ಆತ ಕರೆ. ನಾನೇನ್ ಕರ್ತೀನಿ ಬಿಡಪ್ಪ. ಇವ್ರು ಊರ್ ಮಂದಿ ಇಲ್ಲಿ ಕುಂತ್ಕೊಂಡವ್ರ ಅವ್ರ ಏನಂತ ಕರ್ತಾರ? ಅದೊಂದು ದೊಡ್ಡ ಕಥೆನ ಐತೆ ಬಿಡಲೆ ಓಂಕಾರ್ಯ. ನಾನು ಸಣ್ಣವನಿದ್ದಾಗ ಸಾಲಿ ಕಲಿಯಕ್ಕೆ ಕೇರಿ ಅಡ್ಡಾಡ್ತಿದ್ದೆ. ನನ್ನ ಜೊತೆಗೆ ಪ್ರೆಸಿಡೆಂಟ್ ಮಗನು ಕೂಡ ಆಟ ಆಡ್ಕೊಂತ ಬರೆದಿದ್ದ. ಒಂದು ದಿವಸ ಅವರಪ್ಪ ನೋಡಿ ಅವನಿಂದ ಹೋಗಬೇಡಲಿ, ಅವು ದೊಡ್ಡ ಕೇಕ ದಮನ ಕೊಡ್ಕಿದ್ದಾನಂತ ಬೇಡ. ಮುಂದೆ ಏನಾಯ್ತು? ಆಗದೇನು ಉಳ್ಕೊಂತು. ನನ್ನೆಲ್ಲರೂ ದೊಂಗನ ಕೊಡ್ಕ ಅಂತ ಅನ್ನಕ್ಕೆ ಶುರು ಮಾಡಿದ್ರು. ನಾನು ಅದನ್ನು ಮುರ್ಸಾಕಂತೇಳಿ ದೊಂಗದಾಗ ಡಿ ತೆಕ್ಕೊಂಡು ಕೊಡಗದಾಗ ಕೆ ತೆಕ್ಕೊಂಡು ನನ್ನ ಹೆಸರು ಮುಂದೆ ಶಾರ್ಟ್ ಕಟ್ನಾಗೆ ಡಿ.ಕೆ. ಬೋಸ್ ಅಂತ ಇಟ್ಕೊಂಡೆ. ಅದನ್ನು ಮಂದಿಗೆ ಅನ್ನಕ್ಕೆ ಬರ್ಲಾರ್ದ ಮೂರನ್ನು ಒಟ್ಟಾಗಿ ಸೇರಿಸಿ ಬೋಸಿಡ್ಕೆ ಅಂತ ಮಾಡಿದ್ರು. ಅದೊಂದು ಫ್ಯಾಷನ್ ಅಂತ ತಿಳ್ಕೊ. ಇಲ್ಲಿ ನಾನೇನು ಎಲ್ಲರೂ ಕೂಡ ಹಂಚ್ಕೊಳ್ಳಕ್ಕೆ ನಾನೇನು ದೊಡ್ಡ ಸುಳೆ ಮಾಡಿ ಅನ್ಕೊಂಡಿದ್ದೆ. ನಿಮಗೆ ಅನ್ನಕ್ಕೆ ಬರ್ಲಿದ್ರೆ ಟಿಮ್ ಕೊಟ್ಟು ಡಿ.ಕೆ. ಬೋಸ್ ಅಂತ ಕರಿ. ಕರ್ತೀನಪ್ಪ, ಡಿ.ಕೆ. ಬೋಸ್ ಅಂತ ಕರ್ತೀನಿ. ಅದ್ ಯಾವ್ದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ್ದು ಅದು ಕೆಲಸ ಸ್ವಲ್ಪ ಹೇಳ್ತಿದ್ದೇನು? ಅಂತವೆಲ್ಲ ನಿಮ್ಗ ಕೆಲಸ ಮಾಡಕ್ಕೆ ಧೈರ್ಯ ಇಲ್ಲ ಬಿಡದೆ ಓಂಕಾರ. ಬೇಕಾದ್ರೆ ಆಮೇಲೆ ತಿಳಿಸ್ತೀನಿ. ನನ್ಗೆ ಸದ್ಯಕ್ಕೆ ಒಂದು ಲವ್ ಲೆಟರ್ ಬರ್ಕೊಡು. ಅಲ್ಲಲ್ಲಿ ಮೈಗಳ್ಳರ ಸಂಘರಾದ ಮೆಂಬರ್ ನೀನು. ನಿನಗೆ ಲವ್ ಲೆಟರ್ ಬೇಕಂದ್ರೆ ಒಮ್ಮೆ ಲವ್ ಲೆಟರ್ ಬರ್ಕೊಡು ಅಂದ್ರೆ ಹೆಂಗೆ ದೋಸ್ತ? ಲೇ ಬಿಟ್ಟು ನನ್ನ ಮಗನೇ, ನೀನೇನು ಲವ್ ಲೆಟರ್ ಬರ್ಕೊತೀವಿ ಇಲ್ವ ಅಷ್ಟೇ ಹೇಳು. ಅಲ್ಲ ಮಮ್ಮರಿ, ಇದರ ಮೈವ ನಿನ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಇವನಿಗೆ ಏನಾದ್ರೂ ಬುದ್ಧಿ ಗಿದ್ದಿ ಹೇಳಿದ್ರೆ ಇಲ್ಲದ ಮರ್ಯಾದೆ ತೆಗಿಸ್ಕೊಂಡಾಗ ಬದ್ಲು ಕಾಣ್ತೈತೆ. ಅಲ್ಲಲ್ಲಿ ನಿನ್ನ ಲವ್ ಲೆಟರ್ ನೀನು ಹೃದಯ ಭಾವನೆಯಿಂದ ಕಾಗದ ಮೇಲೆ ಗೀಸ್ಬೇಕು. ನನಗೆ ಲವ್ ಲೆಟರ್ ಬರ್ದು ಕೊಡಂದ್ರೆ ಹೆಂಗ ದೋಸ್ತ? ಎಲ್ಲ ಆದರ್ಶ ಪ್ರೇಮಿಗಳು ಪ್ರಾಣವನ್ನೇ ತ್ಯಾಗ ಮಾಡೋ ಸೇರಿಸ ಇದೇ ಇರ್ತಾನದು ಕೇಳಿನಿ. ನೀನು ಪ್ರಾಣ ತ್ಯಾಗ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಈಗ ಕಾಗದ ಮೇಲೆ ತ್ಯಾಗ ಆಗದೇನು ದೋಸ್ತ? ಸರಿ ಮಾಡ್ತೀನಿ ದೋಸ್ತ. ಯಾರ ಬಂದಸ ಹುಡುಗಿ ನಿನ್ನ ಮಾತಿಗೆ ನನಗೆ ದೆಂಗ ಬರ್ದಂಗ ಇದ್ದಾರೆ ದೋಸ್ತ. ಅಲ್ಲೇ ನೀನ್ ಲವ್ ಮಾಡತ್ತೆ ಹುಡುಗಿ ಯಾರು? ನೀನ್ ಲವ್ ಮಾಡತ್ತೆ ಹುಡುಗಿ ಯಾರು? ಇನ್ನೂ ಯಾರು ನೋಡ್ಕೊಂಡಿಲ್ಲಮ್ಮ. ಇದೊಂದು ಒಳ್ಳೆ ಸಾಹಸ ಐತೆ. ಎಲ್ಲಾರು ಲವ್ ಮಾಡಿ ಲವ್ ಲೆಟರ್ ಬರ್ದ್ರೆ ಇವ್ರು ಒಮ್ಮಿಗೆ ಒಂದು ಲವ್ ಲೆಟರ್ ಅಂತಾನ. ನೀನೇನು ತಗೊಂಡು ಬಡ್ಕೊಳ್ಳೋದು ಬೇಡ. ನಾನು ಸ್ವಲ್ಪ ಕೇಳೋ. ಯೌವನವೆಂಬ ಬೈಕ್ನಲ್ಲಿ ಹೋಗುತ್ತಿರುವಾಗ ಲವಾಲ್ ಎಂಬ ಟ್ರಾಫಿಕ್ ಪೊಲೀಸರು ಸಿಕ್ಕಿದ್ರೆ ಲೈಸೆನ್ಸ್ ಎಂಬ ಲವ್ ಲೆಟರ್ ಇದ್ರೆ ಒಳ್ಳೇದು ಅಂತಾನೆ. ಇಲ್ಲ ಇನ್ನೊಬ್ಬನೇ ಶಾಣ ಅನ್ಕಂಡೆ. ಇವನ್ ನನಗಿಂತ ಇನ್ನು ಸ್ವಲ್ಪ ಹೆಚ್ಚಿಗೆ ಶಾಣ ಇದಂಗೆ ಕಾಣ್ತೈತೆ ನನಗ.
ನನಗಿಂತ ಒಂದು ಅಜ್ಜಿ ಮುಂದಾಕತ್ತೇನೆ. ನನಗೂ ಅದೇ ಚಿಂತೆ ಬಿದ್ದೈತೆ ನೋಡಪ್ಪ. ಕೆಲ್ಸಕ್ಕೆ ಬಾರ್ಲಾರ ಮಕ್ಕಳು ಕೂಡ ಲವ್ ಮಾಡಿ ಕೈ ಹಾಕೊಂಡು ತಿರ್ಗಾಡ್ತಾರೆ ನಮ್ಮ ಜಿನ್ನಿ ಜಾತ್ರಾಗ. ನನಗೂ ಅಂತ ಪ್ಲಾನ್ ಒಂದು ಒಳ್ಳೆ ಅಂತಾನೆ. ಅಲ್ಲಲ್ಲಿ ನಿನ್ನ ಪ್ರೀತಿಸೋ ಹುಡುಗಿ ನೀಲೇವಣ್ಣ ಅಂತ ಇಟ್ಕೋ. ಆಕಿ ಬರ್ದು ಕೊಟ್ರೆ ನಿನಗ ಮುಖದ ಮೇಲೆ ಅರ್ಧ ಬಿಸಾಕ್ತಾವ ನೋಡಲಿ ಲವ್ ಲೆಟ್ರು. ಕರೆಕ್ಟ್ ಆಗಿ ಹೇಳಿ ನೋಡ್ರು ಸರ್. ಈಗ ಎಲ್ಲಿ ನೋಡಿದ್ರು ಅಲ್ಲಿ ಬಾಪ್ ಕಟ್ಟುಡಿದ್ರೆ ಮಿಡ್ಡಿ ಹಾಕೊಂಡು ಅಡ್ಡದಿಟ್ಟಿ ಚಡ್ಡಿ ಮೇಲೆ ತಿರ್ಗಾಡ್ತಾರ. ಆ ನೀಲವೇಣಿ ಪದ ತೆಗೆದು ಬ್ಯಾರೆ ಶಬ್ದ ಹುಡ್ಕೋ. ಒಂದು ವೇಳೆ ಚಂದ್ರಮುಖಿ ಅಂತ ಇಟ್ಕೋ. ಅರ್ಧ ಕೊಪ್ಪಾದ್ರೆ ಹೆಂಗಲ್ಲ ದೋಸ ತಂತ್ರಿ ನನ್ನ ಮಗನೇ ಲವ್ ಲೆಟರ್ ಬರ್ಕೊಂಡ್ರೆ ಇದ್ದಿದ್ದೇ ನನ್ನ ತಲೆ ಮೇಲೆ ಮಳೆ ಜಡ್ಬೇಕಂತಿದ್ದೇನೆ. ಅಲ್ಲೇ ಇದ್ದದ್ದು ಇಲ್ದದ್ದು ಹೇಳ ನಾನು ಗಿಳಿಪಂಚನ ಶಾಸ್ತ್ರವನ್ನೊಂದು ತಿಳ್ಕೊಂಡಿದ್ದೇನು. ಏನೋ ಪ್ರೇಮ ಪಂಜಾರದಾಗ ಬಿಟ್ಟು ಓದಾಡ್ತಾನ ಅಂತ ಲವ್ ಲೆಟರ್ ಬರ್ದು ಕೊಡಮಂದ್ರೆ ನೀವು ನನಗೆ ಉದ್ದು ಮಾತಾಡಕ್ಕೆ ಬರ್ತಾನೆ. ದೋಸ್ತ ನಿನ್ ಕೈ ಮುಗಿದ್ರು ಕೇಳ್ಕೊಂತೀನಿ, ನನ್ನ ಒಂದು ದಡಕ್ಕೆ ಮುಟ್ಟಿಸಿ ಮುಂದಕ್ಕೆ ಹೋಗಪ್ಪ. ಹಿಂಗ ಬಾ ದೋಸ್ತ, ನಿಂದೆಲ್ಲ ನನ್ನ ಕೈಯಾಗೈತೆ ಕೀಲ. ನನಗೂ ಅದೇ ಚಿಂತೆ ಐತೆ ಬಿದ್ದ ನೋಡಪ್ಪ. ಕೆಲ್ಸಕ್ಕೆ ಬರ್ಲಾರ ಮಕ್ಕಳು ಕೂಡ ಲವ್ ಮಾಡಿ ಕೈ ಹಾಕೊಂಡು ತಿರ್ಗಾಡ್ತಾರ ಅಂತ ಪ್ಲಾನ್ ನಮ್ಗೊಂದು ಅಂತೀನಿ. ಅವಾಗ ಲೈಫ್ದಾಗ ಅವ್ರು ಆಣಬಾರ್ದಾಗ ನೀವು ಬರ್ಕೊಂಡು ಬಂದಾರ. ನಿನಗೆ ಯಾವಾಗ ಒಂದು ಟೈಮ್ ಬರೆಯ ಬರ್ತದೆ, ಯಾಕೆ ಚಿಂತೆ ಮಾಡ್ತಿದ್ದೇನೆ ದೋಸ್ತ? ಇಲ್ಲಾಂದ್ರೆ ಓಶಿ ನಂಬರ್ ಅಂತ ತಿಳ್ಕೊತಿದ್ದೆ, ಈಗ ಸಿನಿಮಾ ಟಿಕೆಟ್ ಅಂತ ತಿಳ್ಕೊಂಡಿದ್ದೆ. ಅದು ಸಿನಿಮಾ ಟಿಕೆಟ್ ಸಿಗುವಾಗ ಸಿಕ್ಕಿದ್ರೆ ನಾನು ಮೊದಲು ಹೋಗಿ ಬಾಲ್ಕನಿ ತೆಗೆಸೋ ನೋಡಪ್ಪ. ಏನ್ ಮಾಡ್ತಿ, ಈ ಖುಷಿ ಪ್ರೀತಿ ನಾನು ನಂಬಿಕೊಂಡು ಕುರುಡಾಗಿನಿ. ನೀನೊಂದು ಧೈರ್ಯ ಮಾಡಿ ಲವ್ ಲೆಟರ್ ಬರ್ಕೊಡು, ಮುಂದಿದ್ದು ನಾನು ನೋಡ್ಕೋತೀನಿ. ಅಲ್ಲಿ ವಿದೇಶಿಗಳು ಬಾಡಿಗೆ ಮಕ್ಕಳ ಎತ್ತಿ ಕೊಡ್ತಾರ. ನಾನು ಒಂದು ಲವ್ ಲೆಟರ್ ಬರ್ದು ಕೊಡಕ್ಕೆ ನನ್ಗೇನು ಓದ್ತದ? ಬರ್ದು ಕೊಡ್ತೀನಿ ದೋಸ್ತ, ನಿನ್ಗೆ ಲವ್ ಲೆಟರ್ ಬರ್ದು ಕೊಡ್ತೀನಿ ನೋಡು. ಖುಷಿಯಿಂದ ಆಗಕ್ಕೆ ಹಂಗ ಮಾಡಿ ಬರ್ದು ಕೊಡ್ತೀನಿ ನಿನಗ. ಅಷ್ಟು ಮಾಡೋಸ ಈ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಬರ್ತೀನಿ ದೋಸ್ತ, ಬಾಯ್. ನೋಡ್ರಿ, ಈ ಪ್ರೇಮ ಸಲುವಾಗಿ ಎಂತೆಂಥ ಕೆಲಸ ಎಂತೆಂಥವ್ರಿಂದ ಮಾಡ್ಸಕ್ಕಾಗಿದೆ. ಇಷ್ಟು ಟಿಪ್ ಟಾಪ್ ಇದ್ದವ್ ನಾನು ನನಗೆ ಬಯಕ್ಕೆ ಬಂದಿದ್ರೆ ಇವ್ನ ಯಾಕೆ ಹೇಳ್ತಿದ್ದೆ? ಹೋಗ್ಲಿ, ಇನ್ನು ಮುಂದಾದ್ರೂ ನನ್ನ ಮಕ್ಕಳಿಗೆ ಸಾಲಿ ಕಳಿಸ್ತೀನಿ. ನನ್ಗೆ ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಮಕ್ಕಳ. ಬಾಯ್ ಓಕೆ.